ಸಮರ್ಪಣ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಮುದ್ದುಕೃಷ್ಣ ಉತ್ಸವ ಸಮಿತಿ 4ನೇ ವರ್ಷದ ಮುದ್ದುಕೃಷ್ಣ 2026ರನ್ನ ಇದೇ ಸೆಪ್ಟೆಂಬರ್ 6ರ ರವಿವಾರದಂದು ಬೆಳಿಗ್ಗೆ 9 ಗಂಟೆಗೆ ಕೊಳ್ಳಿಯ ಕುಲಾಲ ಮಂದಿರ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇನ್ನು ಬೆಳಿಗ್ಗೆ 8 ಗಂಟೆಗೆ ಕೊಳ್ಳಿಯ ಶ್ರೀರಾಮ ಮಂದಿರದಲ್ಲಿ ಪೂಜೆ ನಡೆಯಲಿಕ್ಕಿದ್ದು 8:30 ಗಂಟೆಗೆ ಕೃಷ್ಣಾರಾಧನೆ ವೇದಮೂರ್ತಿ ಶ್ರೀ ಪ್ರಶಾಂತ್ ಉಡುಪರ ಸಾರಥ್ಯದಲ್ಲಿ ನಡೆಯಲಿಕ್ಕಿದೆ. ಇನ್ನು 9 ಗಂಟೆಗೆ ಮುದ್ದುಕೃಷ್ಣ 2026ರ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇನ್ನು ಉದ್ಘಾಟಕರಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಸದಾಶಿವ ಉಳ್ಳಾಲ, ಹಾಗೆಯೇ ಕುಲಾಲ ಸಂಘ ಕೊಲ್ಯ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಅನಿಲ್ ದಾಸ್, ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕಾರ ಇದರ ಅಧ್ಯಕ್ಷರು ಶ್ರೀಧರ್ ಶೆಟ್ಟಿ ತೊಕ್ಕೊಟ್ಟು, ಹಾಗೆಯೇ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಸ್ಪರ್ಧೆಗಳ ವಿವರ: ಯಶೋಧ ಕೃಷ್ಣ 3 ತಿಂಗಳು 1 ವರ್ಷ, ಇದು 9:30ರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಲಿಕ್ಕಿದೆ. ಇದು 2 ನಿಮಿಷ ನಡೆಯುತ್ತೆ. ಇನ್ನು ಮುದ್ದು ಕೃಷ್ಣ ಸ್ಪರ್ಧೆ 1 ರಿಂದ 3 ವರ್ಷ 10 ಗಂಟೆಯಿಂದ ಸ್ಟಾರ್ಟ್ ಆಗಿ ಇದು ಕೂಡ 2 ನಿಮಿಷ ಕಾಲಾವಧಿ ಇರುತ್ತೆ. ಇನ್ನು ಪುಟಾಣಿ ಕೃಷ್ಣ 3 ರಿಂದ 6 ವರ್ಷ 12:30 ಗಂಟೆಗೆ ಇದು ಸ್ಟಾರ್ಟ್ ಆಗುತ್ತೆ. ಇದು 2 ನಿಮಿಷದ ಒಂದು ಕಾಲಾವಧಿ ಇರುತ್ತೆ. ಇನ್ನು ಬಾಲಕೃಷ್ಣ 6 ರಿಂದ 8 ವರ್ಷ 2 ಗಂಟೆಯ ಬಳಿಕ ಸ್ಟಾರ್ಟ್ ಆಗುತ್ತೆ. ಇದು 3 ನಿಮಿಷ ನಡೆಯುತ್ತೆ. ಇನ್ನು ರಾಧಾಕೃಷ್ಣ ನೃತ್ಯ ಇದು ಮುಕ್ತ ವಿಭಾಗದಲ್ಲಿ ಭಾಗವಹಿಸುವಂಥದ್ದು. ಇದು ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 5 + 1 ನಿಮಿಷ ಒಟ್ಟಾಗಿ 6 ನಿಮಿಷವನ್ನು ರಾಧಾಕೃಷ್ಣ ನೃತ್ಯಕ್ಕೆ ನೀಡಲಾಗುತ್ತೆ. ಇನ್ನು ವಿಜೇತರಿಗೆ ಪ್ರಥಮ 3,000 ರೂಪಾಯಿ, ದ್ವಿತೀಯ 2,000, ತೃತೀಯ 1,000 ರೂಪಾಯಿಯನ್ನು ನೀಡಲಾಗುತ್ತೆ. ತಲಾ 500ರಂತೆ 5 ಮಂದಿಗೆ ಸಮಾಧಾನಕರ ನಗದು ಬಹುಮಾನ ನೀಡಲಾಗುತ್ತೆ. ಭಾಗವಹಿಸುವ ಎಲ್ಲಾ ಸ್ಪರ್ಧಿಗಳಿಗೆ ಕೂಡ ಪ್ರಶಸ್ತಿ ಪತ್ರ ಮತ್ತು ಮುದ್ದು ಕೃಷ್ಣ ಫಲಕ ನೀಡಿ ಗೌರವಿಸಲಾಗುತ್ತೆ. ಇನ್ನು ಸಂಜೆ ಸಮಾರಂಭ ಕೂಡ ಜರುಗಲಿಕ್ಕಿದೆ. ಅದರಲ್ಲಿ ಮಾನ್ಯ ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ UT ಕಾದೂರು, ಹಾಗೆಯೇ ಬಾಲಕೃಷ್ಣ ಮಂದಿರ ಕುಂಪಲ ಇದರ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ, ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, KT ಸುವರ್ಣ, ಚಂದ್ರಶೇಖರ್ ಉಚ್ಚಲ, ರವೀಂದ್ರ ರೈ ಕಳಿಮಾರು ಹೀಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.